ತಾಲೂಕಿನ ಯಲ್ಲಮ್ಮ ಮತಕ್ಷೇತ್ರದಲ್ಲಿ 45 ವರ್ಷಗಳ ಹಿಂದೆ ಗ್ರಾಮದೇವಿ ಜಾತ್ರೆಯನ್ನು ಆಚರಿಸಿದರು. ಅದೇ ಸಂದರ್ಭದಲ್ಲಿ ಈಗ 2026ರಲ್ಲಿ ಗ್ರಾಮದೇವತೆಯ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ಈಗ ಅದರ ಒಂದು ನೋಟವನ್ನು ನಿಮಗೆ ತೋರಿಸ್ತಾ ಹೋಗ್ತೇವೆ ನೋಡಿ. ಈಗ ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ನಾಡಿನ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣ ಗಣನೆ ಆರಂಭವಾಗಿದ್ದು ಊರಿನಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಜಾತ್ರೆ ಜೂನ್ 4, 2026ರಿಂದ ಪ್ರಾರಂಭವಾಗಲಿದ್ದು ಭಕ್ತರು ಭಕ್ತಿ ಮತ್ತು ಉತ್ಸಾಹದಿಂದ ಸಿದ್ಧತೆಗಳಲ್ಲಿ ತೊಡಗಿದ್ದಾರೆ. ಜಾತ್ರೆಯ ಅಂಗವಾಗಿ ದೇವಸ್ಥಾನವನ್ನ ಸುಣ್ಣ ಬಣ್ಣಗಳಿಂದ ನವೀಕರಿಸಲಾಗಿದ್ದು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಹೂಗಳು ಮತ್ತು ಪತಾಕೆಗಳಿಂದ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಅಲಂಕರಿಸಲಾಗ್ತಾ ಇದೆ. ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಹೆಚ್ಚಾಗಿದ್ದು ಮನೆಗಳಿಗೆ ಬಣ್ಣ ಬಳಿದು ಬಂಧು ಬಳಗವನ್ನ ಆಹ್ವಾನಿಸುವ ಕಾರ್ಯ ಕೂಡ ಜೋರಾಗಿದೆ. ಜೊತೆಗೆ ಬೀದಿ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯವೂ ಕೂಡ ಕೈಗೊಳ್ಳಲಾಗಿದೆ. ಜಾತ್ರೆಯ ದಿನದಲ್ಲಿ ಬಯಲಾಟ, ನಾಟಕ, ಭಜನೆ ಹಾಗೂ ಜಾನಪದ ಕಲಾ ತಂಡಗಳ ಪ್ರದರ್ಶನಕ್ಕಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಭವ್ಯ ವೇದಿಕೆ ನಿರ್ಮಿಸಲಾಗಿದೆ. ದೂರ ದೂರುಗಳಿಂದ ಆಗಮಿಸುವ ಭಕ್ತರಿಗಾಗಿ ಕುಡಿಯುವ ನೀರು, ಪ್ರಸಾದ, ನೆರಳು, ಸಾರ್ವಜನಿಕ ಶೌಚಾಲಯ ಮತ್ತು ವಾಹನ ನಿಲ್ದಾಣ ಸೇರಿ ಮೂಲಭೂತ ಸೌಲಭ್ಯಗಳನ್ನು ಸಮಿತಿಯವರು ಸಿದ್ಧಪಡಿಸಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಲಾಗಿದ್ದು ಹೆಚ್ಚಿನ ಬಂದೋಬಸ್ತು ವ್ಯವಸ್ಥೆ ಮಾಡಲಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 44 ವರ್ಷಗಳ ಬಳಿಕ ನಡೀತಾ ಇರುವ ಈ ಜಾತ್ರೆ ವೈಭವದಿಂದ ಜರುಗಲಿದ್ದು ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮವಾಗಿ ಇಡೀ ಗ್ರಾಮವೇ ಸಾಕ್ಷಿಯಾಗಲು ಸಜ್ಜಾಗಿದೆ. ಹನ್ನೆರಡರಲ್ಲಿ ಒಂದು ಜಾತ್ರೆ, ನಂತರ 1981ರಲ್ಲಿ ಜಾತ್ರೆ, ತದನಂತರ 44 ವರ್ಷಗಳ ನಂತರ ಇದೊಂದು ಐತಿಹಾಸಿಕ ಜಾತ್ರೆ. ವಿಶೇಷವಾಗಿ ನಮ್ಮ ಗ್ರಾಮದ, ನಮ್ಮ ಊರಿನ ಎಲ್ಲ ಹಿರಿಯರು, ಹಾಗೆ ರೇಣುಕಾ ಯಲ್ಲಮ್ಮನ ಒಂದು ಆಶೀರ್ವಾದದಿಂದ ನಮ್ಮ ಎಲ್ಲ ಊರಿಗೆ ಬಂದು ಎಲ್ಲರೂ ತಿಳ್ಕೊಂಡು ನಾವು ನಿಶ್ಚಯ ಮಾಡಿ ವಿಚಾರ ಇಟ್ಕೊಂಡು ನಾವು ಜಾತ್ರೆ ಮಾಡೋಕ್ಕೆ ಮೇ 4ರಿಂದ 12ರವರೆಗೆ ಜಾತ್ರೆ ಒಂದು ಕಾರ್ಯಕ್ರಮ. ಇದು ಈ ಜಾತ್ರೆ ನಮ್ಮ ರೈತರ ಜಾತ್ರೆ. ಸುಮಾರು ಇದಕ್ಕೆ ಒಂದು 16 ಮಂದಿ ರೈತರ ಒಂದು ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಿ ಮಾಡೋಣ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಮೂರು ದಿವಸ 4 ದೇವಿಯ ಕಟ್ಟಿದ್ದರಿಂದ ಅಲ್ಲಿ ಹೋಗಿ ಕಾರ್ಯ ಕುಡಿಯುವ ನೀರಿನ ವ್ಯವಸ್ಥೆ ಆಗೈತಿ. ಎಲ್ಲ ಸುಮಾರು 30ರಿಂದ 35 ಸಾವಿರ ಪ್ರತಿ ದಿವಸ ಊಟಕ್ಕೆ ಬರುವಂಥ ಭಕ್ತರ ವ್ಯವಸ್ಥೆನೂ ಐತಿ. 2 ಕಡೆ ನಾವು ಜಿಲ್ಲೆ ಮತ್ತು ಇಂಗ್ಲೀಷ್ 2 ಕಡೆ ಸರ್, ಸುರಕ್ಷತಾ ಕ್ರಮವಾಗಿ ಏನು ಪೊಲೀಸ್ ಭದ್ರತೆ ಸುಮಾರು 200 ಜನ ನಾವು ಮೀಟಿಂಗ್ ಮಾಡಿ ಸುಮಾರು 200 ಜನರ ಸಿಬ್ಬಂದಿ ಜಿಲ್ಲೆಯಾದ್ಯಂತ ಎಲ್ಲ 200 ಜನರ ಸಿಬ್ಬಂದಿ ಸುರಕ್ಷತೆ ಕ್ರಮ. ಗ್ರಾಮದೇವಿ ಜಾತ್ರಾ ಗ್ರಾಮದೇವಿ ಜಾತ್ರೆ ಅಂದರೆ ಇದು ನಮ್ಮ ಊರಿಂದ ಒಂದು ಜನತೆಗೆ ಒಂದು ಹೆಮ್ಮೆ ಜಾತ್ರೆ. ಹೀಗಾಗಿ ಜನ ಎಲ್ಲ ಕಲ್ಲು ಮನ ದನದಿಂದ ಸಹಾಯ ಮಾಡಿ ಅವರು ಜಾತ್ರೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಹಾಗೂ ಮತ್ತು ಇದೆಲ್ಲ ಊರಲ್ಲಿ ಎಲ್ಲರೂ ಎಲ್ಲ ಸಮಾಜದವರು ಮತ್ತು ಎಲ್ಲ ಭಕ್ತಾದಿಗಳು ಅಗದಿ ಒಂದು ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಆಚರಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಭಾಳ ಉತ್ಸಾಹ ಇತ್ತು ಒಂದು ಈಗ ಹೆಂಗೆ ಜಾತ್ರೆ ಪ್ರಿಪ್ರೇಷನ್ ಐತಿ, ಜಾತ್ರೆ ಹೆಂಗೆ ಆಗ್ತಾ ಇತ್ತು? ಮೊದಲಿಗೆ ಸವದತ್ತಿ ಗ್ರಾಮದ ಬಗ್ಗೆ ಹೇಳುವಾಗ ಮೂಲತಃ ಇದನ್ನು ಸವದತ್ತಿ ಗ್ರಾಮ ಒಂದು ವಿಶಿಷ್ಟವಾದ ಊರು. ಯಾಕಂದ್ರೆ ಹಿಂದೆ ರಟ್ರ ಆಳಿದ್ದು ಈ ಕಿಲ್ಲ, ಆಮೇಲೆ ನಮ್ಮ ಯಲ್ಲಮ್ಮ ದೇವಸ್ಥಾನ, ಇಡೀ ಭಾರತದಾಗ ಬಹಳಷ್ಟು ಭಕ್ತರಿದ್ದಾರೆ ಯಲ್ಲಮ್ಮ ದೇವಿಗೆ. ಅದೇ ರೀತಿ ಗ್ರಾಮ ದೇವತದ ವಿಶೇಷ ಏನಂದ್ರೆ ಹಿಂದೆ ನಮ್ಮ ಮಾವನವರಿದ್ದಾಗ ಅವರಿನ್ನೂ ಅಧಿಕಾರದಾಗೆಲ್ಲ ಇತ್ತು, ಅಂದ್ರೆ ಇನ್ನೂ MLA ಆಗಿರ್ತಿಲ್ಲ. ಆ ಟೈಮ್ನಾಗ ತಮ್ಮ ಎಲ್ಲ ತಿಳಿದಂಥ ಹಿರಿಯರನ್ನೆಲ್ಲ ಕರ್ಕೊಂಡು 44 ವರ್ಷಗಳ ಹಿಂದೆ ಅವರು ಒಂದು ಗ್ರಾಮ ದೇವತೆ ಜಾತ್ರೆ ಮಾಡಿದಾಗ ಭಾಳಷ್ಟು ಎಲ್ಲರಿಗೂ ಖುಷಿಯಾಗಿತ್ತು. ಯಾಕಂದರೆ ಎಲ್ಲ ಹಿರಿಯರು ಕೂಡಿ ಭಾಳ ಚಂದ ಅದನ್ನು ಮಾಡಿದ್ರು. ತದನಂತರ ಯಾರೂ ಮಾಡೋಕ್ಕಾಗಿರ್ತಿಲ್ಲ, ಬಟ್ ಮಾಡಿರ್ತಿಲ್ಲ.
ಅದಾದಮೇಲೆ 2018 ಎಲ್ಲರೂ ಕೂಡಿ ಮನಸ್ಸು ಮಾಡಿದ್ರು. ಸೌಕರ್ಯ ಬಂದು ಭಾಳಷ್ಟು ಅಂದ್ರೆ ದಿವಂಗತ ಲೈಕ್ ನಂಜನಗೂಡು ಮನೆಯವರು ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರು ಬಂದು ಕೇಳೋದಾಗ ಹಿರಿಯರು ಇಲ್ಲಪ್ಪ ಎಲ್ಲರೂ ದಯವು ಕೂಡಿ ಬರಲಿ ಒಂದ್ಸಲ ಕೂಡಿ ಮಾಡೋಣ, ಅದನ್ನೂ ಬಿಡಕ್ಕೆ ಬರೋಂಗಿಲ್ಲ, ಮಾಡೋಣ ಮುಂದೆ ಒಂದ್ಸಲ ಅಂತ ಹೇಳಿದರು. ಬಟ್ ಅನಿವಾರ್ಯ ಮಾಡೋಕ್ಕಾಗಲಿಲ್ಲ. ಅದ ನಂತರ ಇಲ್ಲಿ ನಮ್ಮ ಗೌತಮ್ ಗುರ್ಲೋಸರ ಭಾಗದಾಗ ಇಲ್ಲೆಲ್ಲ ಹಿರಿಯರು ದೈವರೆಲ್ಲ ಕೂಡಿ ಇಲ್ರಿ ಅಣ್ಣಾರು ನಾವು ಬರ್ತೇವೆ ಬಂದು ಮಾಡ್ತೇವೆ ಅಂತ ಹೇಳಿದರು. ಅದ್ರ ಪ್ರಕಾರ ಆತಪ್ಪ ನನಗೆ ಎಷ್ಟು ಸಾಧ್ಯ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಇಲ್ಲಿ ಅಂತೂ ಇನ್ನೂ ಹೆಚ್ಚಿನ ವೈಭವ ರೀತಿಯಿಂದ ಒಳ್ಳೆ ಯಶಸ್ವಿಯಾಗಿ ಗ್ರಾಮ ದೇವತೆದು ಜಾತ್ರೆ ಮುಗೀತು. ಈಗ ಏನು 44 ವರ್ಷದ ನಂತರ ಮಾಡಕತ್ತಾರ, ಭಾಳಷ್ಟು ಖುಷಿಯಾಗಿತ್ತು. ಯಾಕಂದ್ರೆ ಆಗಬೇಕಾಗಿತ್ತು ಪ್ರತಿ ವರ್ಷ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟು ವರ್ಷಕ್ಕೊಮ್ಮೆ ಆಕತ್ತಂತ ಏನಾರು ಯಾರು ಬರೆದಿಟ್ರೆ ಭಾಳ ಚಲೋ. ಯಾಕಂದ್ರೆ 44 ವರ್ಷ ಗ್ಯಾಪ್ ಅದು ಒಂದು ಜಾತ್ರೆ ಆಗ್ಬೇಕಾರೆ. ಅದು 10 ವರ್ಷಕ್ಕರ 9 ವರ್ಷಕ್ಕರ 11 ವರ್ಷಕ್ಕೆ ಹಿಂಗೆ ಏನದು ಐತಿ ಅದ್ರ ಪ್ರಕಾರ ಆದ್ರೆ ಭಾಳ ಖುಷಿ ಆಗ್ತದೆ ನನಗೂ. ಯಾಕಂದರೆ ಎಲ್ಲರಿಗೂ ಇದೊಂಥರ ಸಂಭ್ರಮ ಅನಿಸೈತಿ ಎಲ್ಲೇ ನೋಡಿದ್ರು. ಯಾಕಂದ್ರೆ ಇಷ್ಟು ವರ್ಷಗಳ ಮೇಲೆ ನಮ್ಮ ಮಾಡಾಕ್ತಾರ ಮೇಲೆ ಪ್ರತಿಯೊಂದು ಮನೆಯಿಂದ ಹೆಣ್ಮಕ್ಳಾಗಲಿ ಸೊಸೆಯಿಂದರಾಗಲಿ ಎಲ್ಲಿಂದ ದೂರ ದೂರ ಇರೋ ಸಂಬಂಧಿಕರು ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡ್ತಾರೆ. ಇದೇನೋ ಎಲ್ಲರ ಮನಸ್ಸು ಒಂದುಗೂಡಿ ಮಾಡುವಂಥದ್ದು ಒಂದು ಸಂಭ್ರಮದ ಜಾತ್ರೆ. ಈ ಜಾತ್ರೆಯಿಂದ ನಮ್ಮ ಗ್ರಾಮ ದೇವತೆ ಸಂತೃಪ್ತರಾದ ನಮ್ಮ ರೈತರಿಗಾಗಲಿ ಎಲ್ಲರಿಗೂ ಒಂದು ಮಳೆ ಬೆಳೆ ಚೆನ್ನಾಗಿರ್ತೈತೆ. ಯಾಕಂದ್ರೆ ವರ್ಷಕ್ಕೆ ಅಂದ್ರೆ ಅಟ್ಲೀಸ್ಟ್ 10 ವರ್ಷಕ್ಕೊಮ್ಮರ 11 ವರ್ಷಕ್ಕೊಮ್ಮರ 9 ವರ್ಷಕ್ಕೊಮ್ಮೆ ಆದ್ರೆ ತಾಲೂಕು ಸಂಪರ್ಕ ಅನ್ನೋದು ನಮ್ಮ ಆಶೆ. ಮೂಲತಃ ಗ್ರಾಮ ದೇವತೆಯು ಚಂದ್ರಶೇಖರ್ ಮಾಮನವರ ಹಿಂದಿನ ಹಳೆಯ ಮನೆಯ ಅಲ್ಲಿ ತವ್ರ ಮನೆ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅದ್ರ ವಿಶೇಷತೆ ಏನು? ಹಿಂದಂದ್ರೆ ಈ 16 ಮಂದಿ ರೈತರಾಗ ಈಗೇನು ಹಳೆ ಮನೆ ಐತಲ್ಲ, ಹಳೆ ಮನೆಯಾಗ ಎಲ್ಲರೂ ಮನೆ ಕೂಡಿದ್ವಿ, ಆ ಮನೆಯಾಗ ಕೂಡಿದ್ವಿ. ಹೀಗಾಗಿ ಅದು ಬಾಬ್ದತ್ತಿ ಬರ್ತೈತಿ. ಅದ್ರ ಪ್ರಕಾರ ಅಲ್ಲಿ ನಮ್ದು ಉಡಿ ತುಂಬ ಕಾರ್ಯಕ್ರಮ ಐತಿ. ಈ ಸಲನೂ ಈಗ ಅವ್ರು ಅದ್ರ ಪ್ರಕಾರ ನಮ್ಗೆ ಬಂದು ಕರೆದೋಗ್ಯಾರ. ತಕ್ಷಣ ನಮ್ಮ ಮನೆಯವ್ರು ಬಂದು ನಮ್ದು ಹೇಳೋಗ್ಯಾರ, ನಮ್ಮ ಅತ್ತಿಯವ್ರಿಗೆ ಹೇಳೋಗ್ಯಾರ. ಈಗ ನಾವು 5ನೇ ತಾರೀಕಿಗೆ ಅವ್ರ ಜೊತೆ ಕೂಡ ಅಲ್ಲೇ ಹಳೆ ಮನೆ ಮೂಲ ಮನೆ ಏನು ಪದ್ಧತಿ ಐತೆ ಅದರ ಪ್ರಕಾರ ನಾವು ಅಲ್ಲಿ ಉಡಿ ತುಂಬ್ತೀವಿ. ಮೇಡಮ್ 16 ಮನೆತನದ ರೈತರ ಬಾಂಧವರು ಅದರದೇ ಆದ ಮೂಲ ಏನು ವಿಶೇಷತೆ ಏನಿದೆ? 16 ಮನೆತನದವರು ಇದ್ದಾರೆ ಅಂದರೆ ಈಗ ಅವು 16 ಮಂದಿ ಕೂಡಿ ಏನು ನಿರ್ಣಯ ಮಾಡ್ತಾರೆ, ರೈತರು ಕೂಡಿ ಏನದು ಎಲ್ಲರೂ ಒಗ್ಗಟ್ಟಾಗಿ ಏನು ನಿರ್ಣಯ ತೊಗೊಂಡು ನಾವು ಹಿಂಗಿರಬೇಕು ಹಿಂಗೆ ಮಾಡಬೇಕು ಅನ್ನೋದು ಒಂದು ನಿಯಮ ಹಾಕ್ಕೊಂಡು ಮಾಡ್ತಾರಲ್ಲ, ಆ ಒಂದು ಒಗ್ಗಟ್ಟಿನಿಂದನೇ ಮಾಡಕ್ಕೆ ನೋಡಿ. ಎಲ್ಲರೂ ಕೂಡಿರ್ತೀವಿ, ತಲಾ ಒಬ್ಬೊಬ್ರು ಹೇಳಿದ್ರೆ ಅದು ಜಾತ್ರೆ ನಡೆಯೋದಿಲ್ಲ. ಪರ್ಟಿಕ್ಯುಲರ್ ಹಿರಿಯರು ಇಷ್ಟು ಮಂದಿ ಕೂಡಿ ನಾವು ಹಿಂಗೆ ಮಾಡೋಣ ಅಂತಂದಾಗ ಅದು ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲರೂ ಕೂಡಿ ಒಂದು ಗ್ರಾಮ ದೇವತೆ ಜಾತ್ರೆ ಮಾಡಕತ್ತಾರಂದ್ರೆ ಅದಕ್ಕೆ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಮನಸ್ಸಿಂದ ತಾಯಿ ಸೇವಾ ಮಾಡಿದ್ರೆ ಅದಕ್ಕೆ ನಮ್ಗೆ ಒಳ್ಳೇದು ಮಾಡಬೇಕು. ಸವದತ್ತಿ ತಾಲೂಕಿನೊಳಗೆ ಎಲ್ಲರೂ ಪಕ್ಷಪಾತ ಜಾತಿ ಮತಗಳನ್ನು ಬಿಟ್ಟು ಈ ಗ್ರಾಮ ದೇವತೆ ಜಾತ್ರೆ ಆಚರಿಸ್ತಾರೆ. ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ? ಭಾಳ ಖುಷಿ ಅನಿಸುತ್ತೆ. ಯಾಕಂದಾಗ ಖುಷಿ ಅನ್ನೋದಕ್ಕಿಂತ ಒಂದೇ ಒಂದು ಬೇಜಾರು ಮಿಸ್ಸಿಂಗ್ ಅಂದ್ರೆ ಆನಂದ್ ಮಾಮನ ರೀನಾ ಅದ ಒಂದು ಮಿಸ್ಸಿಂಗ್. ನಮ್ಮನೆ ಭಾಳ ಬೇಜಾರು ಅನಿಸ್ತು. ಬಟ್ ಅವ್ರು ಇದ್ದಿದ್ದು ಭಾಳ ಚಲೋ ಆಗ್ತಿದ್ದೆ ನಾನು. ಯಾಕಂದ್ರೆ ಆ ಕ್ರೇಜ್ ಮಕ್ಕಳಿಗೂ ಇಬ್ಬರಿಗೂ ಇತ್ತು. ನನ್ನ ಮಗ ಆಗಲಿ ಮಗಳಲ್ಲಿ ಪಪ್ಪ ಇದ್ರು ಮಾಡ್ತಿದ್ರಲ್ಲ ಮಮ್ಮಿ ಅಂತ ಹೇಳಿದ್ರು. ಬಟ್ ಈಗ ದೊಡ್ಡಪ್ಪ ಮಾಡಾಕತ್ತಾರ, ಭಾಳ ಖುಷಿ ಆಯ್ತು. ಅವ್ರ ಜೊತೆಗೆ ನಿಂತು ಮಾಡಾಕ್ತಾರ. ಈಗ ನನ್ನ ಮಗನೂ 2 ದಿನ ಆಯ್ತು ಅವ್ರ ಜೊತೆಗೆ ಹೋಗಕತ್ತಾರ. ಮಾಡ್ತೇನೆ ಮಮ್ಮಿ ಪಪ್ಪ ಎಲ್ಲ ನಾವು ಮಾಡೋಣ ಅಂತ ಹೇಳ್ತಾರೆ. ಅದು ಖುಷಿ ಐತ್ರಿ. ಹಾಗೆ ಮುಂದಿನ ದಿನಮಾನದ ಗ್ರಾಮ ದೇವಿ ನಿಮಗೆ ಶಕ್ತಿ ಕೊಡಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಮಕ್ಕಳಿಗೆ ಆರೋಗ್ಯ ಐಶ್ವರ್ಯ ಕಾಪಾಡ್ತಾರೆ. ಈ ರೀತಿ ಜನಸಾಮಾನ್ಯರಾಗಿದ್ದು ಎಲ್ಲರೂ ನಿಮಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದು ಯಾಕೆ ಪ್ರೋತ್ಸಾಹ ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ಏನು ಹೇಳಿದ್ರೆ ಅಧಿಕಾರ ಇದ್ದಾಗ ಮಾವರ ಗ್ರಾಮ ದೇವತೆ ಜಾತ್ರೆ ಮಾಡಿದ್ರು. ಆ ದೇವತೆ ನಮ್ಗೆ 2 ಸಲ ಮಾವರಿಗೆ ಆಶೀರ್ವಾದ ಮಾಡಿದ್ರು. ತದನಂತರ ಅನಿವಾರ್ಯ ಕಾರಣದಿಂದ ಅವ್ರು ಹೋದ್ರು. ಬಟ್ ಏನು ಹೇಳಿದೇವ್ರ ಆಶೀರ್ವಾದ ಆ ಮಗುಗೂ ಅಂತ ಮುಂದಿನ ದಿನಮಾನದಾಗ ಅದು ನಮ್ಮ ಮಗುಗೂ ಬರಲಿ ಅಂತ ಬಿಡ್ಕೋತೇನೆ ಅಷ್ಟೇ. ಮತ್ತೆಲ್ಲ ಮಕ್ಕಳಿಗೆ ಆಶೀರ್ವಾದ ಕೊಡಲಿ ದೇವರ. ಮತ್ತು ನಮ್ಮ ಸವದತ್ತಿ ತಾಲೂಕಿಗೆ ಹೆಚ್ಚಿನ ರೈತರಿಗಾಗಿ ಪರ್ಟಿಕ್ಯುಲರ್ ನಾವು ಒಂದು ರೈತ ಮನೆತನದ ಹೆಣ್ಣುಗಳಿಗೆ ನಾನು ಹೇಳೋದಿಷ್ಟ, ನಮ್ಮ ರೈತರಿಗೆಲ್ಲ ಮಳೆ ಬೆಳೆಕೋ ಸಂಪಿಡಿ ಅಂತ. ಯಾಕಂದ್ರೆ ನಮ್ಮ ಪರ್ಟಿಕ್ಯುಲರ್ ಜೀವನ ನಿಂತಿದ್ದ ರೈತರಿಗೆ ಮೇಲೆ, ಅದಕ್ಕಾಗಿ ಅಮ್ಮ ಅಂತ ಹೇಳಿ. ವೀರೇಶ್ ಬೆಣಚಿನ ಮರಡಿ ಮತ್ತು TV20 ಕನ್ನಡ ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.